ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಡ್ಯದಲ್ಲಿ ನಕಲಿ ರಾಬರಿ ಕಥೆಯನ್ನ ಕಟ್ಟಿದ್ದಂತಹ ಜ್ಯುವೆಲರಿ ಶಾಪ್ ಮಾಲೀಕ ಪಾಂಡವಪುರದ ಕ್ಯಾತನಹಳ್ಳಿಯಲ್ಲಿ ಜ್ಯುವೆಲರಿ ಶಾಪ್ ಮಾಲೀಕ ಹೈ ಡ್ರಾಮಾ ಮಾಡಿದ್ದಾನೆ. ಕಟ್ಟುಕತೆಯನ್ನ ಕಟ್ಟಿದ್ದಂತಹ ಜ್ಯುವೆಲರಿ ಶಾಪ್ ಮಾಲೀಕನ ಅಸಲಿ ಮುಖ ಬಯಲಾಗಿದೆ. ಖುದ್ದು ಕೇಸ್ ತನಿಖೆಗೆ ಇಳಿದಿದ್ದಂತಹ ಮಂಡ್ಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಸ್ಥಳ ಪರಿಶೀಲಿಸಿ ಮಾಲೀಕನನ್ನ ವಿಚಾರಿಸಿದಂತಹ ಎಸ್ಪಿ ಶೋಭಾರಾಣಿ ಆಸಿಡ್ ದಾಳಿ ಮಾಡಿದ್ರು ಅಂತ ಕತೆ ಕಟ್ಟಿದವನಿಗೆ ಶಾಕ್ ಕೊಟ್ಟಿದ್ದಾರೆ ಎಸ್ಪಿ. ಮಾಲೀಕನ ದ್ವಂದ್ವ ಹೇಳಿಕೆಯಿಂದಲೇ ಆತನ ನಾಟಕ ಬಯಲಾಗಿದೆ. 170 ಗ್ರಾಂ ಚಿನ್ನ ಮತ್ತು 8 ಕೆಜಿ ಬೆಳ್ಳಿ ದರೋಡೆ ನಡೆಸಿದ್ದಾಗಿ ಆರೋಪವನ್ನ ಮಾಡಿದಂತಹ ಜ್ಯುವೆಲರಿ ಮಾಲೀಕ. ಅವರು ನಮ್ಮ ವಿಚಾರಣೆ ಸಮಯದಲ್ಲಿ ಅವರು ತಿಳಿಸ್ತಾರೆ, 9 ಗಂಟೆಯಲ್ಲಿ ನಾನು CC ಕ್ಯಾಮೆರಾ ಫುಟೇಜ್ ನೋಡಿದೆ, ಯಾರೋ ಬಂದು ಅದನ್ನು ತಗೊಂಡು ಹೋಗಿದ್ದಾರೆ ಅಂತ ತಿಳಿಸ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ, ಯಾಕಂದ್ರೆ 3 ಗಂಟೆಗೆ 3:15ಗೆ ಹೋಗಿರೋಂಥ DVR ಕಳವಾಗಿರೋಂಥ DVR 9 ಗಂಟೆಗೆ CC ಕ್ಯಾಮೆರಾ ಫುಟೇಜ್ ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಅಂತ. ಆಗ ಕೂಲಂಕುಷವಾಗಿ ವಿಚಾರಿಸಿ ಮಾಡಿದಾಗ ಅವರು ಆಕ್ಚುಲಿ ಅವರ ಫ್ರೆಂಡನ್ನ ಅವರು ಕರೆಸ್ಕೊಂಡಿರ್ತಾರೆ, ಆರ್ಯನ್ ಅಂತ. ಆ ಆರ್ಯನ್ನ ಕರೆಸಿ ಇವರೇನೆ 1 ಕೆಜಿ ಬೆಳ್ಳಿ ಮತ್ತು 8 ಗ್ರಾಮ್ ಚಿನ್ನವನ್ನ ಅವ್ರ ಕಡೆ ಕೊಟ್ಟಿ ಕಳಿಸಿರ್ತಾರೆ. ಇವ್ರದ್ದು ಜಿತೇಂದ್ರ ಅವ್ರದ್ದು ಏನು ಪ್ಲಾನ್ ಇರುತ್ತಂದ್ರೆ, ಸ್ವಲ್ಪ ದಿವಸದಲ್ಲಿ ಇಲ್ಲಿ ಪೂರ್ತಿ ವೈಂಡ್ ಅಪ್ ಮಾಡಿ ಅವ್ರ ಬಿಸ್ನೆಸ್, ಅವ್ರು ವಾಪಸ್ ಅವ್ರ ನೇಟಿಗೆ ಹೋಗ್ಬೇಕಂತ ಇರುತ್ತೆ. ಆ ದೃಷ್ಟಿಯಿಂದ ಇವರು